ಓಂ ರಜತಭಾಯ ವಿದ್ಮಹೆ ಬಿಗುಸುತಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ವರಮಹಾಲಕ್ಷ್ಮಿ ಪ್ರಚೋದಯಾತ್. ಹಾಗೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ಇತರರಿಗೂ ಶೇರ್ ಮಾಡಿ. ಯಾಕೆಂದರೆ ಪ್ರತಿದಿನ ಹೊಸ ಹೊಸ ವೀಡಿಯೋಗಳನ್ನ ನಿಮಗೆ ಕೊಡ್ತಾ ಬರ್ತೇನೆ. ಹಾಗೆ ನನ್ನ ಹಳೆಯ ಸಂಚಿಕೆಯೂ ಸಹ ನೀವು ವೀಕ್ಷಣೆ ಮಾಡ್ತಾರೆ. ಯಾಕೆಂದರೆ ನಾನು ಹಲವಾರು ಉಪಯುಕ್ತ ಮಾಹಿತಿಗಳನ್ನ ನಾನು ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ನಿಮಗೆ ಉಪಯೋಗ ಆಗ್ಬೋದು. ಈಗ ವಿಚಾರಕ್ಕೆ ಬರೋಣ. ಈ ದಿನದ ಸಂಖ್ಯಾಶಾಸ್ತ್ರದಲ್ಲಿ ನಾನು 6-15-24 ದಿನಾಂಕದಲ್ಲಿ ಜನಿಸಿದವರ ಗುಣಲಕ್ಷಣಗಳು, ವ್ಯಾಪಾರ, ಉದ್ಯೋಗ, ಹಣಕಾಸು, ಆರೋಗ್ಯ, ಇನ್ನೂ ಅನೇಕ ಕುತೂಹಲಕಾರಿ ವಿಷಯಗಳನ್ನು ಈ ದಿನ ವಿಶೇಷ ಸಂಚಿಕೆಯನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ಈ ದಿನ ನಾವು 6-15-24 ದಿನ ಜನಿಸಿದವರ ಬಗ್ಗೆ ಮಾತನಾಡೋಣ. 15 ಅಂದರೆ 6 ಅಂದರೆ 5 + 1 ಸೇರಿದ್ರೆ 6. ಹಾಗೆ 24 ಅಂದರೆ 2 + 4 ಸೇರಿದ್ರೆ 6. ಹಾಗೆ ಏಕಮುಖದಲ್ಲಿ 6ನೇ ಸಂಖ್ಯೆ ಹುಟ್ಟಿದವರು ನೇರವಾಗಿ 6ರ ಒಂದು ಆಳ್ವಿಕೆಗೆ ಬರ್ತಾರೆ. ಹಾಗೆ ನಾವು ಜನವರಿಯಿಂದ ಡಿಸೆಂಬರ್ 31ರವರೆಗೆ ಪ್ರತಿ ತಿಂಗಳು ಬರುವಂತಹ ದಿನಾಂಕದ ಒಳಗೆ, ಅಂದರೆ ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ 12 ಮಾಸಗಳ ತಿಂಗಳಲ್ಲಿ ಬರುವಂತಹ ಜನಿಸಿದವರು ಅಂದರೆ 6ನೇ ತಾರೀಕು, 15ನೇ ತಾರೀಕು ಹಾಗೂ 24ನೇ ತಾರೀಕು ಬಂದಾಗ ಅವರ 6ರ ಒಂದು ಜನ್ಮ ಸಂಖ್ಯೆಗೆ, ಆಳ್ವಿಕೆಗೆ 6ರ ಸಂಖ್ಯೆಗೆ ಬರ್ತಾರೆ. ಸಂಖ್ಯಾಶಾಸ್ತ್ರ ನಾವು 6ರ ಸಂಖ್ಯೆನ ಶುಕ್ರ ಅಂತ ನಾವು ಕರಿತೇವೆ. ಹಾಗೆ ನವಗ್ರಹದಲ್ಲಿ 6ರ ಸಂಖ್ಯೆ ಸಹ ಶುಕ್ರ ಗ್ರಹ ಆಗಿರುತ್ತೆ. ಶುಕ್ರ ಅಂದರೆ ಮುಗೀತು, ಹಣ, ಸಂಪತ್ತು, ಐಶೋ, ಆರಾಮ ಜೀವನ, ಎಂದಿಗೂ ಹಣದ ಕೊರತೆ ಇರೋದೇ ಇಲ್ಲ ಇವರಿಗೆ. ಎಂದಿಗೂ ಹಣದ ಮುಗ್ಗಟ್ಟು ಗೊತ್ತೇ ಇರೋದಿಲ್ಲ, ಬರೋದೇ ಇಲ್ಲ ಇವರಿಗೆ. ಹಾಗೆ ಬೆವರ ಹನಿ ಇಲ್ಲದೆ ಹಣವನ್ನು ಆರಾಮಾಗಿ ಅವರ ಕೈಗೆ ಬಂದು ಸೇರುತ್ತದೆ. ಹುಟ್ಟಿನ ಜೊತೆಯಲ್ಲೇ ಇವರು ಶುಕ್ರನ ಜೊತೆಯಲ್ಲೇ ಕರೆದುಕೊಂಡು ಬಂದಿರ್ತಾರೆ. ಯಾವಾಗಲೂ ಇವರು ಒಂಟಿಯಾಗಿರುವುದಿಲ್ಲ, ಯಾರ ಜೊತೆಯಲ್ಲೇ ಇರಲೇಬೇಕು. ಸ್ನೇಹ ಜೀವಿಗಳು ಇವರು. ಯಾಕಂದರೆ ವಿಶೇಷವಾಗಿ ಪ್ರೀತಿ ಬಾಂಧವ್ಯಕ್ಕೆ ಒಳಪಡುವಂತಹವರು ಇವರು. ಒಂಟಿಯಾಗಿ ಎಂದಿಗೂ ಮನೆಯಲ್ಲಿರೋದಿಲ್ಲ, ಎಲ್ಲೂ ಇರೋದಿಲ್ಲ ಇವರು. ಒಬ್ಬರು ಎಲ್ಲಿಯೂ ಹೋಗೋದಿಲ್ಲ. ಈಗ ವಾಕಿಂಗ್ ಮಾಡಬೇಕಾದ್ರೂ ಅಷ್ಟೇ, ಒಂದು ಶಾಪಿಂಗು, ಮಾಲ್, ಸಿನಿಮಾ ಅಂತ ಹೇಳ್ತೇವೆ, ಸೀರೆ, ಬಟ್ಟೆ, ಯಾವುದೇ ಒಂದು ವಸ್ತು ಖರೀದಿ ಜೊತೆ ಸಹ ಒಬ್ಬರೇ ಹೋಗೋ, ಜೊತೆಲಿ ಯಾರಾದರೂ ಅಂತ ಕರ್ಕೊಂಡು ಹೋಗೇ ಹೋಗ್ತಾರೆ. ಮನೆ ಕುಟುಂಬದಲ್ಲಿರ್ಬೋದು, ಸ್ನೇಹಿತ ವರ್ಗದಲ್ಲಿರ್ಬೋದು, ಯಾವುದೇ ಸ್ವರೂಪದಲ್ಲಿ ಒಂಟಿಯಾಗಿ ಎಂದಿಗೂ ಇವರು ಹೋಗೋದಿಲ್ಲ. ಹೆಚ್ಚಾಗಿ ಇವರು ಬಟ್ಟೆ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಎಷ್ಟೇ ಬಟ್ಟೆ ಇದ್ದರೂ ಸಾಲದವರಿಗೆ ಅಷ್ಟು ಜೊತೆ ಬಟ್ಟೆ ಇರುತ್ತೆ. ಮ್ಯಾಚಿಂಗ್ ಡ್ರೆಸ್ ಅಂತ ಹೇಳ್ತೀವಿ, ಶೂ, ಚಪ್ಪಲಿ, ಏನೇನು ಹಾಕೊಂತಾರೋ ಅದೆಲ್ಲ ಏಕಮುಖದಲ್ಲಿ ಒಂದೇ ಥರ ಇರುತ್ತೆ ಅವರು. ಯಾಕಂದರೆ ಅವರು ಅಷ್ಟು ವಿಶೇಷವಾಗಿ ಅವರು ಬಳಸ್ತಾ ಇರ್ತಾರೆ. ಹೆಣ್ಣುಮಕ್ಕಳಾದರೆ ನೈಲ್ ಪಾಲಿಶಿಂದ ಏರ್ ಕ್ಲಿಪ್ಪಿಂದ ಹಿಡಿದು ಪ್ರತಿಯೊಂದು ಏಕಮುಖದಲ್ಲಿ ಒಂದೇ ಥರ ಒಂದು ಫ್ಯಾಷನ್ ಅಂತ ಹೇಳ್ತೀವಲ್ಲ, ಹಾಗೆ ಸೌಂದರ್ಯವರ್ಧಕದ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾರೆ ಇವರು. ಸೌಂದರ್ಯಕ ವರ್ಧಕಕ್ಕೆ ಹೆಚ್ಚಿನ ಒಂದು ಆದ್ಯತೆ ಮತ್ತು ಹಣವನ್ನು ಸಹ ಇವರು ವ್ಯಯ ಮಾಡ್ತಾರೆ. ಒಳ್ಳೆಯ ಸುಗಂಧ ಭರಿತವಾದಂತಹ ಪರ್ಫ್ಯೂಮ್ ಸೆಂಟ್ ಅಂತ ಹೇಳ್ತೀವಿ, ದೇಹಕ್ಕೆ ಸಿಂಪಡಿಸ್ಕೊತಾರೆ. ಅಂದರೆ ದೇಹಕ್ಕೆ ಅದನ್ನು ಹಾಕ್ಕೋತಾರೆ. ಯಾಕಂದರೆ ಅದಕ್ಕೆಲ್ಲ ಎಷ್ಟೇ ಕಾಸ್ಟ್ಲಿ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋ, ತಗೋಬೇಕು ಅಂದರೆ ತಗೊಳ್ಳೇಬೇಕು ಅವರು. ಮತ್ತು ಒಂದನೇ ಇವರು ಉಪಯೋಗಿಸೋದಿಲ್ಲ, ಒಂದೊಂದು ಬಾರಿಗೆ ಒಂದೊಂದು ವಿಶೇಷವಾಗಿ ಇವರು ಪರ್ಫ್ಯೂಮ್ ಸೆಂಟ್ ಅಂತ ಹೇಳ್ತೀವಲ್ಲ, ದೇಹಕ್ಕೆ ಇವರು ಉಪಯೋಗಿಸ್ತಾ ಇರ್ತಾರೆ. ಹಾಗೆ ಇವರು ನೋಡಲು ತುಂಬ ಸುಂದರವಾಗಿರ್ತಾರೆ. ಫೈರ್ನೆಸ್ ಅಂತ ಹೇಳ್ತೀವಿ, ಚರ್ಮ ಯಾವುದು ತೆಳುವಾಗಿರುತ್ತೆ, ಮಂದವಾಗಿ ದಪ್ಪವಾಗಿರಲ್ಲ, ತೆಳು ಚರ್ಮ, ಆದಷ್ಟು ಬಿಳಿ ಬಣ್ಣದಾಗಿರುತ್ತದೆ. ಇವರು ಮೇಕಪ್ಪೇ ಬೇಡ, ಅಷ್ಟು ಪ್ರಜ್ವಲವಾಗಿ ಹೊಳಿತಾ ಇರ್ತಾರೆ. ಹೇಗೆ ಒಂದು ದೇವರ ಒಂದು ಸ್ವರೂಪನ ಅಲಂಕಾರ ಮಾಡಿ ದೇವರೇ ಅಂತ ಹೇಳ್ಬೋದು, ಅಷ್ಟು ಸ್ವರೂಪವಾಗಿ ನೋಡಲು ಸುಂದರವೋ ಸುಂದರ. ಇವರಿಗೆ ವಿದ್ಯೆ ಕಡಿಮೆ, ಯಾಕಂದರೆ ಇವರು ಗುರು ಅನುಗ್ರಹ ಇವರಿಗೆ ಇರೋದಿಲ್ಲ, ಶುಕ್ರ ಅಲ್ವಾ, ಅದರಿಂದ ಹಣದ ಅನುಗ್ರಹ ಸದಾಕಾಲ ಇರುತ್ತೆ ಇವರಿಗೆ. ವಿದ್ಯೆ ಕಡಿಮೆ, ಆದರೆ ಹಣದ ಕೊರತೆ ಎಂದೂ ಜೀವನದಲ್ಲಿ ಬರೋದೇ ಇಲ್ಲ. ವಿದ್ಯೆ ಇಲ್ಲದೆ ಹಣವನ್ನು ಆರಾಮಾಗಿ ಸಂಪಾದನೆ ಮಾಡ್ತಾರೆ. ನೋಡಿದರೆ ಏನು ಚೆನ್ನಾಗಿ ಓದಿರಬೇಕೇನೋ, IT-BT ಕಂಪ್ನಿನೋ, ಏನೋ ಒಂದು ದೊಡ್ಡ ಉದ್ಯಮ ಇದರ ಸರ್ಕಾರಿನ ಅಂತ ಏನು ಅನ್ಕೋಬೋದು, ಆದರೆ ಅವ್ರು ಯಾವುದೇ ಉದ್ಯೋಗದಲ್ಲಿರಲ್ಲ. ಹಾಗೆ ಒಂದು ವೈಭವಕ್ಕೆ ಅವರ ಸೌಂದರ್ಯ ಆ ರೀತಿ ಒಂದು ಮೆಚ್ಚುಗೆ ರೀತಿ ಒಂದು ಫೀಲ್ ಮಾಡೋಂಗೆ ಏನೋ ಇರ್ಬೋದು ಅನ್ನೋ ರೀತಿಯಲ್ಲಿ ಕಾಣ್ತಾರೆ, ಬಟ್ ಆ ರೀತಿ ಆಗಿರಲ್ಲ. ಶುಕ್ಲಾಚಾರಿ ಬಂದು ಅಸುರಗ್ರಹ, ಅಂದರೆ ಅಸುರಕ್ಕೆ ಒಂದು ರಾಕ್ಷಸರ ಅಧಿಪತಿಯವನು, ಅವನು ಗುರು. ಆದ್ದರಿಂದ ಧರ್ಮದ ಹಣದಿಂದ ಬರೆದಿದ್ದರೂ ಯಾವುದಾದ್ರೂ ಮೂಲದಲ್ಲಿ ಹಣ ಅವ್ರಿಗೆ ಹರಿದು ಬರೋದು. ಒಟ್ಟಾರೆ ಏನೋ ಒಂದು ರೂಪ ಹಣ ಇರಲೇಬೇಕು. ಯಾವ ಹಣದ ಹಿಂದೆ ಇರ್ತಾರೆ ಅವರು.
ಅಂದರೆ ಹೆಚ್ಚಿನ ಒಂದು ಸಮಯವನ್ನು ಇವರು ಹಣ ಸಂಪಾದನೆ ಮಾಡಿದಿರುತ್ತೆ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಅದು ಕಾರ್ ಮೇಲೆ ಕಾರು, ಹಣದ ಮೇಲೆ ಹಣ, ಬ್ಯಾಂಕ್ ಬ್ಯಾಲೆನ್ಸ್, ಸುಮ್ಮನೆ ಅವ್ರ ಮೇಲೆ ಕೊಡಿತಾ ಕೂತಿರ್ತಾರೆ. ಏನು ಸೆಕೆ ಟೈಮ್ ಇರಲ್ಲ, ಅಷ್ಟು ಹಣ ಇವ್ರಿಗೆ ಶೇಖರಣೆ ಆಗ್ತಾ ಇರುತ್ತೆ. ಧನ ಕೆಲವರು ಹುಡ್ಕೊಂಡು ಹೋದರೆ ಇವ್ರಿಗೆ ಅದು ಹುಡ್ಕೊಂಬರುತ್ತೆ, ಎಲ್ಲಿ ಇಟ್ಕೊಚ್ಚಪ್ಪ ಅನ್ನೋ ರೀತಿಯಲ್ಲಿ. ಸ್ವಿಸ್ ಬ್ಯಾಂಕ್ ಅಂತ ಹೇಳ್ತೀವಿ, ಹಾಗೆ ಒಂದು ಹೊರಗಡೆ ಹೆಚ್ಚಿನ ಹಣ ಇತ್ತು ಅಂತ ಹೇಳ್ತೇವೆ. ಹಾಗೆ ಸ್ವರೂಪವಾಗಿ ಇವರಿಗೆ ಹಣ ಹೊಳೆ ಅಷ್ಟು ವೇಗವಾಗಿ ಹರಿತಾನೇ ಇರುತ್ತೆ. ಅದು ಬೇಜಾರೇ ಮಾಡ್ಕೊಳ್ಳಲ್ಲ, ನಿಂಗೆ ಇದೆಯಲ್ಲೋ ಗೊತ್ತಿಲ್ಲ, ಬರ್ತಾನೇ ಇರುತ್ತೆ. ಹೆಚ್ಚಾಗಿ ನಾವು ಚಲನಚಿತ್ರ ನಟ ನಟಿಯರು ಹೆಚ್ಚಾಗಿ ಕಾಣ್ತೇವೆ. ಧಾರಾವಾಹಿ ನಟನೆಯಿಂದಲೂ ಸಹ ಒಳ್ಳೆಯ ಹಣವನ್ನು ಸಂಪಾದನೆ ಮಾಡ್ತಾರೆ. ಇವರು ಮಾತು ತುಂಬ ಮೃದುವಾಗಿರುತ್ತೆ, ಅಚ್ಚುಕಟ್ಟಾಗಿರುತ್ತೆ, ಮೃದುವಾದ ಸ್ವರವಾಗಿರುತ್ತೆ. ಮತ್ತೆ ಮತ್ತೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಅಷ್ಟು ಒಂದು ಸ್ಪಷ್ಟವಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ. ಅಷ್ಟು ವಿಶೇಷ ಅಂದರೆ ತಪ್ಪಾಗಲಾರದು. ಮಾತನಾಡುವಾಗ ಸ್ಪಷ್ಟವಾಗಿ ಒಬ್ಬರು ಅರ್ಥವಾಗಿ ಮಾತಾಡೋಕ್ಕೆ ನುಂಗ್ಬಿಡ್ತಾರೆ. ಇವರು ಸ್ಪಷ್ಟವಾಗಿ ಅರ್ಥ ಆಗೋಕ್ಕೆ ನಿಧಾನ ಮಂದಗತಿಯಲ್ಲಿ ಕೇಳೋ ರೀತಿ ಇರುತ್ತೆ. ಒಳ್ಳೆಯ ಖ್ಯಾತಿ ಹಾಡುಗಾರಿಕೆ ಪ್ರಸಿದ್ಧಿ ಆಗ್ತಾರೆ. ಇವರು ಸಿರಿಕಂಠದಲ್ಲೇ ಇವರು ಹಣವನ್ನು ಸಂಪಾದನೆ ಮಾಡಿಬಿಡ್ತಾರೆ. ಅಷ್ಟು ಸಿರಿಕಂಠ ಅವರ ಒಂದು ಭಾಷೆಯಲ್ಲಿ, ವಿವಿಧ ಭಾಷೆಯಲ್ಲೂ ಸಹ ಇರುತ್ತೆ. ಎಂತಹ ಮಾತಲ್ಲಿ ಮೋಡಿಯನ್ನು ಮಾಡುವಂಥ, ಮುಳುಗಿಸುವಂಥ ಒಂದು ಒಳ್ಳೆಯ ಒಂದು ಆಶುಭಾಷಣ ಸ್ಪರ್ಧೆಯಲ್ಲೂ ಸಹ ಇವರು ಒಳ್ಳೆಯ ಸ್ಪರ್ಧೆಗಾರರಾಗಿ, ಮಾತಿನ ಒಂದು ಸಭೆಯಲ್ಲೂ ಸಹ ಲಕ್ಷಾಂತರ ಜನಗಳ ಮನ ಸೆಳೆಯುವಂತಹ ಒಂದು ವಿಶೇಷವಾದ ವಾಕ್ಚಾತುರ್ಯ ಈ ಶುಕ್ರ ಗ್ರಹ ಹಾಕಿದೆ. ಎಂಥನೂ ಮನ ಸೆಳೆಯುತ್ತೆ. ಮತ್ತೆ ಯಾವಾಗ ಸ್ಪೀಚ್ ಕೊಡ್ತಾರೆ, ಮತ್ತೆ ಯಾವಾಗ ಕೇಳಬೇಕಪ್ಪ ಅಂತ ಮತ್ತೆ ಓಕೆ ಮನ್ಸು ಬರೋಲ್ಲ, ಅಯ್ಯೋ ಮುಗ್ದೋಯ್ತಲ್ಲಪ್ಪ ಅನ್ನೋ ರೀತಿಯಲ್ಲಿ ಇವರ ವಾಯ್ಸು ಅಷ್ಟು ಚೆನ್ನಾಗಿರುತ್ತೆ. ವಿಷಯನೂ ಅಷ್ಟೇ ವಿಶೇಷವಾಗಿರುತ್ತೆ. ಸ್ಟೇಜ್ ಫಿಯರ್ ಅಂತ ಕರಿಬೋದು. ಇವರು ಯಾವುದೇ ಸ್ಟೇಜಲ್ಲಿ ಭಯ ಪಡೋದೇ ಇಲ್ಲ. ಇವರು ಆರಾಮ್ ನಿರಾಳವಾಗಿ ಹೇಳ್ತಾರೆ. ಕೆಲವರು ಬೇವ್ತ್ಕೊಂಡ್ಬಿಡ್ತಾರೆ, ಅಲ್ಲಿ ಹೇಳೋಕ್ಕೆ ಭಯ ಪಡ್ತಾರೆ, ನಡುಗ್ತಾರೆ, ತೊದಲ್ತಾರೆ. ಅವ್ರು ಏನೂ ಇಲ್ಲ, ಸುಮ್ಮನೆ ಶೇರಟ ನೋಡ್ತಾ ಇರ್ತಾರೆ, ಹೇಳ್ತಾನೇ ಇರ್ತಾರೆ. ಕೆಲವ್ರಿಗೆ ಎಲ್ಲ ವಿದ್ಯೆದು ಸ್ಟೇಜ್ ಫಿಯರ್ ಇರಲ್ಲ. ಕೆಲವರು ಹೋಗೋದೇ ಇಲ್ಲ, ಮನೆಯಲ್ಲೇ ಅವರು ವಿಶೇಷವಾಗಿ ಅವ್ರ ಜ್ಞಾನವನ್ನು ಹಾಗೇ ಇಟ್ಕೊಂಡು ಸಮಯವನ್ನು ಕಳೆದು ಬಿಡ್ತಾರೆ. ಅಥವಾ ಯಾವುದೋ ಅಂಜಿಕೆಯಿಂದ, ಸಂಕೋಚದಿಂದ ಇವರು ಎಷ್ಟೋ ಜನಗಳು ಇವತ್ತು ಅಂಜಿಕೆ ಅನ್ನೋದಿದೆ. ಆದರೆ ಅಂಜಿಕೆ ಅನ್ನೋದಿಲ್ಲ, ಸ್ಟ್ರೈಟ್ ಫಾರ್ವರ್ಡ್, ನೇರವಾಗಿ ಹೇಳ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನೇರವಾಗಿ ಮಾತಾಡ್ತಾ ಮನಸ್ಸಿಕೆಗಳನ್ನು ತಿಳಿಸಿ ವ್ಯಕ್ತಿಗಳತ್ತ ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಂಡ್ಬಿಡ್ತಾರೆ. ಕೆಲವರು ಹೇಳೋಕ್ಕೆ ಹಿಂಜರಿತಾರೆ. ಪ್ರೇಮ ವಿಚಾರದಲ್ಲಿ ಅಷ್ಟೇ ನೇರವಾಗಿ ಹೇಳ್ತಾರೆ, ಇಷ್ಟ ಆಯ್ತಾ ಅಂದರೆ ಓಕೆ, ಹಾಗೆ ಬೇಗ ವಿವಾಹನ ಆಗ್ಬಿಡುತ್ತೆ. ಶುಕ್ರ ಬಂದು ಮಾತನ್ನು ಅಷ್ಟು ಬೇಗವಾಗಿರೋದ್ರಿಂದ ಇವರಲ್ಲಿ ಹೆಚ್ಚಾಗಿ ಪ್ರೇಮ ವಿವಾಹವನ್ನು ಸಹ ನಾವು ಕಾಣ್ತೇವೆ. ಹಾಗೆ ಚಲನಚಿತ್ರದಲ್ಲಿ ಹಣಕಾಸು ಹೆಚ್ಚಿನ ರೀತಿಯಲ್ಲಿ ಬಂಡವಾಳ ಹಾಕಿ ಹಣವನ್ನು ಸಹ ಇವರು ಮಾಡ್ತಾರೆ. ಹಾಗೆ ಪ್ರೇಮಕ್ಕೆ ಹೆಚ್ಚು ಶುಕ್ರ ಒಂದು ಕಳತ್ರಕಾರಕ. ಆದ್ದರಿಂದ ಪ್ರೇಮದ ವಿವಾಹ ಇವರಿಗೆ ಅತಿ ವೇಗವಾಗಿ ಆಗುವಂಥದ್ದು, ಆಕರ್ಷಣೆ ಆಗೋದು. ಗಂಡು ಹೆಣ್ಣಾಗಲಿ ಬೇಗ ಒಂದು ಶುಕ್ರ ಅನುಗ್ರಹ ಏನಾಗುತ್ತೆ, ಒಂದು ಮದುವೆ ವಿಚಾರಕ್ಕೆ ಬಂದುಬಿಡುತ್ತೆ. ಕೆಲವರಿಗೆ ಬೇಗ ಮಕ್ಕಳಾಗ್ಬಿಡುತ್ತೆ, ಮದುವೆ ಆಗ್ಬಿಡಿರುತ್ತಲ್ಲ ಇಷ್ಟಪಟ್ಕೊಂಡು. ಮೊಮ್ಮಕ್ಕಳಾಗಿರುತ್ತೆ. ಇವ್ರಿಗೆ ಈ ವಯಸ್ಸಲ್ಲಿ ಈ ಮಕ್ಕಳಿದೆಯಾ, ಮೊಮ್ಮಕ್ಕಳಿದೆ ಅನ್ನೋ ರೀತಿಯಲ್ಲಿ ಇವರು ಕಾಣಿಸೋದಿಲ್ಲ. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ, ಕಿರಿಯ ವಯಸ್ಸಿನಲ್ಲೇ ಇವರಿಗೆ ಆ ಒಂದು ಸಂದರ್ಭ ಬರುವಂಥದ್ದು ಸಾಧ್ಯತೆ ಇದೆ. ಆಭರಣ ಪ್ರಿಯರು. ಚಿನ್ನ ಅಂದರೆ ಮೈ ತುಂಬ ಇರಬೇಕು, ಬೆರಳು ತುಂಬ, ಮೈ ತುಂಬ, ಅದೇ ಯಾರು ಹೊಗಳ್ಬೇಕು ಅವರು, ಅಷ್ಟು ಆಭರಣ ಪ್ರಿಯರು. ಆಭರಣಕ್ಕೆ ಇವರು ಬೆಲೆ ಕಟ್ಟೋದಲ್ಲ, ಎಷ್ಟಾರಾಗಲಿ ಅದು ತಗೋಬೇಕು. ಆ್ಯಂಟಿಕ್ ಪೀಸ್ ಅಂತ ಹೇಳ್ತೀವಿ, ಒಳ್ಳೆ ಸೌಂದರ್ಯವಾದಕ್ಕೆ ಹಾಗೆ ಒಳ್ಳೊಳ್ಳೆ ಹರಳುಗಳನ್ನ ಹಾಕಿ ವಿಶೇಷವಾಗಿ ಯಾರೂ ಮಾಡಿಸಿರಬಾರ್ದು, ಆ ಥರ ನನ್ನ ಹತ್ರ ಒಡವೆ ಇರಬೇಕು. ಆ ರೀತಿಯಾಗಿ ಇವರು ಹೆಚ್ಚಿನ ಒಂದು ಆಭರಣ ಪ್ರಿಯ ಆಗಿರ್ತಾರೆ. ಗಂಡಾಗಲಿ ಹೆಣ್ಣಾಗಲಿ ಮೈ ತುಂಬ, ಕತ್ತುಂಬ, ಕೈ ತುಂಬ, ಬೆರಳೆ 3-4 ಸೇರಿಸ್ಕೊಂಡೇ ಇರ್ತಾರೆ. ಯಾಕಂದರೆ ಇವರಿಗೆ ಆಭರಣ ಪ್ರಿಯ. ಶುಕ್ರ ಅಲಂಕಾರಕ ವಸ್ತು ಅಲ್ವೇ, ಸಾಕ್ಷಾತ್ ಲಕ್ಷ್ಮೀನಾರಾಯಣನೂ ಅಷ್ಟೇ ಅಲಂಕಾರಕ. ಅದಕ್ಕೆ ವಿಷ್ಣು ಜೊತೆಯಲ್ಲೇ ಯಾವತ್ತೂ ಆಭರಣ ಪ್ರಿಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಲಂಕಾರವಾಗಿ ಕಾಣ್ತಾನೆ. ಅಷ್ಟು ವಿಶೇಷ ಇವರಲ್ಲಿ ಕಾಣ್ತಾ ಇರುತ್ತೆ. ಎಲ್ಲಿ ಲಕ್ಷ್ಮೀನಾರಾಯಣನು ಯಾವ ದೇವ್ರು ನೋಡ್ದಂಗೆ ಆಗುತ್ತೋ ಅನ್ನಲ್ಲ, ಅಷ್ಟು ಆಭರಣವನ್ನು ಧರಿಸಿರ್ತಾರೆ. ಇವರು ಹೆಚ್ಚಾಗಿ ಶ್ರೀಮಂತ ಮನೆಯಲ್ಲೇ ಸಹ ಹುಟ್ಟೋದು. ಯಾಕಂದರೆ ಆಗರ್ಭ ಶ್ರೀಮಂತ ಮನೆಯಲ್ಲೇ ಅಥವಾ ಮಧ್ಯಮ ಕುಟುಂಬ ಜನಿಸಿದ್ರು ಸಹ ಮುಂದೆ ಅಂದರೆ ಅವರು ದೊಡ್ಡ ಶ್ರೀಮಂತರಾಗ್ಬಿಡ್ತಾರೆ. ಎಲ್ಲ ಬಾಯಲ್ಲಿ ಬೆಲೆ ಇಟ್ಕೋಬೇಕು. ಹೆಂಗಾದಪ್ಪ ಇವರು ಅಂದಾಗ ಆ ಪೂರ್ವಾರ್ಜಿತ ಒಂದು ಪುಣ್ಯ ಫಲ ಶುಕ್ರನಿಂದ ಆಗಿರುತ್ತೆ ಅವ್ರಿಗೆ. ಅದರಿಂದ ಕೆಲವೊಮ್ಮೆ ಇವ್ರಿಗೆ ದೃಷ್ಟಿಬಾಧೆ ಆಗುವಂಥದ್ದು ಕಾಣ್ತೇವೆ. ತಲೆ ಕೂದಲು ಹೇರಳವಾಗಿ ಸುಂದರವಾಗಿ ಇರುತ್ತೆ, ಸಾಫ್ಟಾಗಿರುತ್ತೆ. ಅಂದರೆ ಹಾರ್ಡ ಇರಲ್ಲ, ತುಂಬ ಸಾಫ್ಟಾಗಿ ನೈಸ್ ಅಂತ ಹೇಳ್ತೀವಿ, ಒಂದು ಸಿಲ್ಕ್ ಟೈಪಲ್ಲಿ ಇರುತ್ತೆ. ಹೆಣ್ಣಾಗಲಿ ಗಂಡಾಗಲಿ. ಹೆಣ್ಣು ಮಕ್ಕಳು ಉದ್ದವಾದ ರೇಷ್ಮೆ ಅಂತ ಕೂದಲು ಇರ್ತದೆ, ತುಂಬ ಉದ್ದ ಇರುತ್ತೆ. ಗಂಡು ಮಕ್ಕಳಿಗೂ ಅಷ್ಟೇ ತಲೆ ತುಂಬ ಕೂದಲು. ಏನು ವೆರೈಟಿ ಸ್ಟೈಲ್ ಮಾಡ್ತಾರೆ, ಹೆಂಗೆ ಬಾಚಿರೋದು ವಿಶೇಷವಾಗಿ ಕಾಣ್ತಾ ಇರುತ್ತೆ ಅವ್ರಿಗೆ. ವಿಶೇಷವಾದ ಕಲರ್ಗಳನ್ನ ಹಚ್ಕೋತಾರೆ, ಬಣ್ಣವನ್ನು ಹಚ್ಕೋತಾರೆ. ಅವರು ವಿಶೇಷವಾದ ಒಂದು ಕೇಶ ಅಲಂಕಾರಕ್ಕೆ ಎಷ್ಟೋ ಜನ ಮೋಹಿತರಾಗ್ಬಿಡ್ತಾರೆ. ಅಷ್ಟು ವಿಶೇಷವಾಗಿ ಅವ್ರಿಗೆ ಕೂದಲು ವಿಶೇಷವಾಗಿರುತ್ತೆ. ಕೇಶ ಅಲಂಕಾರವೇ ಅವ್ರಿಗೆ ಶೋಭೆ ಅಂತ ನಾವು ಕರೀಬೋದು. ಅದು ಒಂದು ವಿಶೇಷ ಆಭರಣ ಅವರಿಗೆ. ಹಾಗೆ ಇವರನ್ನು ಬಾತ್ರೂಮ್ ಸಿಂಗರ್ ಅಂತ ಕರೀಬೋದು. ಚೆನ್ನಾಗಿ ಹಾಡು ಹೇಳ್ತಾ ಇರ್ತಾರೆ. ಯಾಕೆ ಮನಸ್ಸಲ್ಲಿ ಅಷ್ಟು ಉಲ್ಲಾಸದಾಯಕವಾಗಿ ಅವರಿಗೆ ಗಾನಲಹರಿ ಅನ್ನೋದು ಹುಟ್ಟು ಬರ್ತಾ ಇರ್ತದೆ ಅವರಿಗೆ. ಇವರಿಗೆ ಮನೆಯ ತುಂಬ ಅಂದವಾಗಿ ಚೆನ್ನಾಗಿ ಕಾಣಬೇಕು, ಶುಚಿತ್ವ ಇರಬೇಕು. ಶಿಕ್ಷಕದಲ್ಲಿ ಊಟ ಮಾಡಲ್ಲ, ಕೆಲವು ನೋಡ್ಬಿಟ್ಟು ಮನೇಲಿ ಆಚೆ ಹೋಗ್ಬಿಡ್ತಾರೆ, ಅದು ಗಲೀಜು ಕಾಣಬಾರ್ದು. ಹಾಗೆ ಪ್ರತಿಯೊಂದು ಇವರು ಶೋಧನೆ ಮತ್ತು ಕಣ್ಣಿನಲ್ಲಿ ಒಂದು ಅಂಶವನ್ನು ನೋಡಿ ನಂತರ ಇವರು ಊಟವನ್ನು ಮಾಡ್ತಾರೆ. ಹೋಟ್ಲೇ ಇರ್ಬೋದು, ಯಾವುದಾದ್ರು ಅಚ್ಚುಕಟ್ಟಿರ್ಬೇಕು. ಕೆಲವರು ಹೊಟ್ಟೆ ತುಂಬಿಸ್ಕೊತಾರೆ, ಹೊಟ್ಟೆ ತುಂಬಿಸ್ಕೊಳಕ್ಕಲ್ಲ. ಇವರು ಅಷ್ಟು ಶುಚಿತ್ವ, ನೀಟಾಗಿದ್ದಾರೆ. ಕೊಡೋ ವ್ಯಕ್ತಿ ಹೇಗಿದ್ದಾರೆ,
ಪ್ರತಿಯೊಂದು ಅನಾಲಿಸ್ ಮಾಡ್ತಾರೆ, ಪ್ರತಿಯೊಂದು ನೋಡಿ ನಂತರ ಊಟ ಮಾಡ್ತಾರೆ. ಹಾಗೆ ಮನೆಯಲ್ಲಿ ಧೂಳೆಲ್ಲ ಇರಬಾರ್ದು, ಕಸ ಇರಬಾರ್ದು, ಅಲಂಕಾರ ವಸ್ತುಗಳು ಚೆನ್ನಾಗಿ ಶೋಕೇಸ್ ಅಂತ ಹೇಳ್ತೀವಿ, ಗೊಂಬೆಗಳು ಅಂತ ಹೇಳ್ತೀವಿ. ಹಾಗೆ ಒಂದು ವಿಶೇಷವಾಗಿ ಮನೆ ಅಲಂಕಾರ ಸ್ವರೂಪದಲ್ಲಿ ಇಟ್ಟಿರ್ತಾರೆ. ಹಾಗೆ ಒಳ್ಳೆ ಸೋಫಾ ಸೆಟ್ಟು, ಡೈನಿಂಗ್ ಸೆಟ್ಟೆಲ್ಲ ಇಟ್ಟಿರ್ತಾರೆ. ಒಳ್ಳೆ ಗಾಜಿನ ಸಂಬಂಧಪಟ್ಟಂಗೆ ಎಲ್ಲ ಒಳ್ಳೆ ವಸ್ತುಗಳು ಇಟ್ಟಿರ್ತಾರೆ, ಆ್ಯಂಟಿಕ್ ಪೀಸ್ ಅಂತ ಹೇಳ್ತೀವಿ. ಹಾಗೆ ದೇಶ ವಿದೇಶದಲ್ಲಿ ತರಿಸಿಟ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಮನೆಯಲ್ಲಿ ಒಳ್ಳೆ ಪಿಲ್ಲೋ ಕವರ್ನ ಬಳಸ್ತಾ ಇರ್ತಾರೆ. ಹಾಗೆ ಡೋರ್ದು, ವಿಂಡೋ ನಾವೇನು ಹೇಳ್ತೀವಿ, ಒಳ್ಳೊಳ್ಳೆ ಕವರ್ಗಳಿಗೆಲ್ಲ ವಿಶೇಷವಾಗಿ ಇವರು ಆ ಬಟ್ಟೆಗಳನ್ನ ಇವರು ಬಳಸಿ ಮನೆಯನ್ನು ಸೌಂದರ್ಯವಾಗಿ ಇಟ್ಕೋತಾರೆ. ಒಳ್ಳೊಳ್ಳೆ ಪೈಂಟ್ ಮಾಡಿಸ್ತಾ ಇರ್ತಾರೆ ಮನೆಗೆ. ಇದು ಪೈಂಟ್ ಮಾಡಿಸೋದೇ ಕಷ್ಟ, ಅಯ್ಯೋ ಇಷ್ಟು ಖರ್ಚು ಅಂತಾರೆ, ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋದು ಅವರು. ವಿಶೇಷವಾಗಿ ಪೇಂಟ್ ಹೀಗೆ ಇರಬೇಕು, ವರ್ಷಕ್ಕೂ ಚೇಂಜ್ ಮಾಡಬೇಕು, ನನ್ನ ಮನೆ ಅಂದವಾಗಿ ಚೆಂದ ಕಾಣಬೇಕು. ಕಾರ್ಪೆಟ್ ಒಳ್ಳೊಳ್ಳೆ ಕಾಸ್ಟ್ಲಿ ಕಾರ್ಪೆಟ್ನ ಹಾಕ್ತಾರೆ. ಹಾಗೆ ಇವರಲ್ಲಿ ಚೀಟಿ ವ್ಯವಹಾರ ಮಾಡೋದು, ಬಟ್ಟೆ ವ್ಯಾಪಾರ ಮಾಡೋದು, ಒಳ್ಳೆ ಡ್ರೆಸ್ ಮೇಕರ್ ಅನ್ಬೋದು. ಇವ್ರಿಗೇನೋ ಬಟ್ಟೆ ಕೊಟ್ಟರೆ ಒಳ್ಳೆ ಫಿಟ್ಟಿಂಗ್ ಹೋಗುತ್ತೆ. ಎಷ್ಟೊಂದು ಫಿಟ್ಟಿಂಗ್ ಹೋಗ್ಲಿಕ್ಕೆ ಬರಲ್ಲ, ಕಾಸು ಕೊಟ್ಟರೆ ಬಟ್ಟೆ ಚೆನ್ನಾಗಿರುತ್ತೆ, ಆದರೆ ಪ್ರಯೋಜನ ಇಲ್ಲ. ಒಳ್ಳೆ ಫಿಟ್ಟಿಂಗ್, ಪರ್ಫೆಕ್ಟ್ ಸ್ಟಿಚ್ ಅಂತ ಕರಿಬೋದು. ಒಳ್ಳೆ ಆಭರಣ ಪ್ರಿಯರು. ಹಾಗೆ ಆಭರಣದ ಅಂಗಡಿಗಳಲ್ಲೂ ಸಹ ಇವರು ಕೆಲಸ ಮಾಡುವಂಥವ್ರು. ಆಭರಣದ ವಿಶೇಷವಾಗಿ ಮಾಲೀಕರು ಸಹ ಆಗಿರ್ತಾರೆ. ಹಾಗೆ ಜ್ಯುವೆಲ್ಲರಿ ಅಂಗಡಿಗಳು ಅಂತ ಹೇಳ್ತೀವಿ, ಕಾಸ್ಮೆಟಿಕ್ಸ್ ಅಂಗಡಿ ಅಂತ ಹೇಳ್ತೇವೆ, ಅದೆಲ್ಲ ಮಾಡ್ತಾರೆ. ಅಲಂಕಾರ ವಸ್ತುಗಳು, ಆಟಿಕೆಗಳು, ಗಿಫ್ಟ್ ಅಂಗಡಿಗಳಂತ ಹೇಳ್ತೀವಿ. ಹಾಗೆ ಒಂದು ಫ್ಲವರ್ ಶೋ ಅಂತ ಹೇಳ್ತೀವಿ, ಅಂದರೆ ಒಂದು ಹೂವಿನ ಅಂಗಡಿಗಳು ಸಹ, ಅದನ್ನು ಒಳ್ಳೆ ಲಾಭ. ಪರ್ಫ್ಯೂಮ್ ಅಂಗಡಿಗಳು ಒಳ್ಳೆ ಲಾಭವನ್ನು ಇವರು ಪಡಿತಾರೆ. ಹಾಗೆ ಒಳ್ಳೆ ವೈದ್ಯರಿರ್ತಾರೆ, ಬ್ಯೂಟಿ ಪಾರ್ಲರ್ ಇದ್ದಾರೆ, ಇದರಲ್ಲಿ ವಕೀಲರಿದ್ದಾರೆ, ಇಂಜಿನಿಯರ್ ಆಗಿರ್ತಾರೆ. ಹಾಗೆ ಹೋಟೆಲ್ ಐಷಾರಾಮಿ ಸ್ಟಾರ್ ಹೋಟ್ಲ್ಗಳು ನಡೆಸ್ತಾರೆ ಇವರು. 3 ಸ್ಟಾರ್ 5 ಸ್ಟಾರ್ ಅಂತ ಹೇಳ್ತೀವಿ, 7 ಸ್ಟಾರ್. ಹಾಗೆ ಸ್ಟಾರ್ ಹೋಟ್ಲ್ಗಳೇ ವಿಶೇಷವಾಗಿ ದೊಡ್ಡ ದೊಡ್ಡ ಹೋಟ್ಲ ಮಾಲೀಕರಾಗಿರ್ತಾರೆ. ಹಾಲಿವುಡ್ ಬಾಲಿವುಡ್ನಂತ ನಟರಾಗಿ ಸಹ ಆಗ್ತಾರೆ. ಹಾಗೆ ಈವೆಂಟ್ಸ್ಗಳನ್ನ ಚೆನ್ನಾಗಿ ಮಾಡ್ಕೊಡ್ತಾರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಒಳ್ಳೆ ಸೆಟ್ ಆಗ್ತದೆ. ಕನಸುಗಾರನ ಕನಸು ರವಿಚಂದ್ರನ್ ಥರ ಒಂದು ಸೆಟ್ ಅವ್ನು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಹೆಂಗೆ ಬೇಕೋ ಹಂಗೆ ಒಂದು ಮಾಡಬೇಕು, ಅದನ್ನು ಮಾಡೇ ಮಾಡ್ತೇನೆ. ಈವೆಂಟ್ಸ್ ಆ ಥರ ಈವೆಂಟ್ಸ್ನ ಕೊಡ್ತಾರೆ. ಟಿ ವಿ ಚಾನಲ್ ಒಳ್ಳೆ ಲಾಭ ಪಡಿತಾರೆ ಅವರು, ಯಾಕಂದರೆ ಅದರಲ್ಲೂ ಸಹ ಟಿ ವಿ ಚಾನಲ್ ನಡೆಸುವಂಥವ್ರು ಆಗಿರ್ತಾರೆ. ಹಾಗೆ ಇವರು ಹಣವನ್ನು ಒಳ್ಳೆಯ ರೀತಿಯಲ್ಲಿ ಖರ್ಚು ಮಾಡ್ತಾರೆ. ದುಡ್ಡನ್ನು ಯಾವತ್ತೂ ಲೆಕ್ಸೋದಿಲ್ಲ. ಇವು ತಿನ್ನಬೇಕಾ, ತಿನ್ನಲೇಬೇಕು, ತರಬೇಕಾ, ತರಲೇಬೇಕು, ನಾಳೆ ಬಗ್ಗೆ ಚಿಂತೆ ಮಾಡೋದಿಲ್ಲ ಇವರು. ಹಾಗೆ ಒಳ್ಳೆ ಸ್ಟಾರ್ ಹೋಟ್ಲು ಊಟ ಮಾಡೋದು ಹೆಚ್ಚಿಗೆ ಇವರು. ಬೆಳೆ ಬಾಳುವ ಕಾರು, ಬೈಕ್, ವಾಹನಗಳನ್ನ ಅವರು ಐಷಾರಾಮಿಗಳನ್ನು ಖರೀದಿಸ್ತಾರೆ. ಅದೆಲ್ಲ ಬೆಲೆ ಹಾಕಲ್ಲ ಅವರು. ಇಷ್ಟು ಖರ್ಚು, ಇಷ್ಟನ್ನೆಲ್ಲ ಒಂದೇ ಬೇಕಲ್ವಾ, ಆ ಥರ ಇಲ್ಲ. ಅದನ್ನು ತಗೋಬೇಕು ಅಂದರೆ ಐಷಾರಾಮಿ ಜೀವನವನ್ನು ಹೆಚ್ಚಿಗೆ ಮಾಡುವಂಥವ್ರು ಇವರು. ವಸ್ತು ನೋಡಿದರೆ ಮುಗಿತ, ಆ ವಸ್ತು ಅವ್ರಿಗೆ ಹಾಕೇ ಆಗುತ್ತೆ. ಅದನ್ನು ವ್ಯಾಲ್ಯೂ ಮಾಡೋದಿಲ್ಲ, ಇದಕ್ಕೆ ಇಷ್ಟು ಅಂತ ಬೇಕು ಅಂತ ಒಳ್ಳೆ ತೊಗೋತಾರೆ. ಹಾಗೆ ಇವರು ವಿಶೇಷ ನೋಡಿ ತುಂಬ ಚೆನ್ನಾಗಿರ್ತಾರೆ. ಹಾಗೆ ಫೋಟೋ ಫೇಸ್ ಅಂತ ಹೇಳಿದ್ದಕ್ಕೆ ಫೋಟೋ ಚೆನ್ನಾಗಿ ಕಾಣ್ತಾರೆ. ಕೆಲವರು ನ್ಯಾಚುರಲ್ ಕಾಣ್ತಾರೆ, ನ್ಯಾಚುರಲ್ ಕಾಣಿದ್ರೆ ಫೋಟೋ ಚೆನ್ನಾಗಿ ಕಾಣಿದ್ರು. ಬೋತ್ ಸೈಡ್ ಎಲ್ಲದರಲ್ಲೂ ಇವರು ಚೆನ್ನಾಗಿ ವಿಶೇಷವಾಗಿ ಕಾಣ್ತಾರೆ. ಶುಕ್ರ ಅಲ್ವೇ ತುಂಬ ವಿಶೇಷ ಅಲಂಕಾರಕವಾಗಿ ನೋಡ್ತಾನೆ ಇರಬೇಕು. ಫೋಟೋ ಇಮೇಜಲ್ಲಿ ಏನಾದರೂ ಒಂದು ರಾಜ ರಾಣಿನ ಏನೋ ಡ್ರೆಸ್ ಹಾಕ್ಬಿಟ್ರೆ ನೀರೇಯಲ್ ಅಂದರೆ ವಿಶೇಷವಾಗಿ ಹೇಳೋಕ್ಕಾಗಲ್ಲ, ಅಷ್ಟು ಸೌಂದರ್ಯವಾಗಿ ಕಾಣ್ತಾರೆ. ಶುಕ್ರ ಅಂದರೆ ಲೆನ್ಸ್, ಕಣ್ಣು ತುಂಬ ಚೆನ್ನಾಗಿದೆ. ಸೂಕ್ಷ್ಮ ಕಣ್ಣು ಇವ್ರದ್ದು ಅಷ್ಟು ಚೆನ್ನಾಗಿರುತ್ತೆ ಕಣ್ಣಲ್ಲಿ. ಯಾಕಂದರೆ ಇವ್ರಿಗೆ ಬೇಗ ಶುಕ್ರನ ಅನುಭವ ಇರೋದ್ರಿಂದ ಕಣ್ಣು ಅಷ್ಟೇ ತುಂಬ ನೀಟಾಗಿ ಒಂದು ವಿಶೇಷವಾಗಿ ಆ ಕಣ್ಣೇ ಒಂದು ವಿಶೇಷವಾಗಿರುತ್ತೆ. ಇವರ ಫೋಟೋ ಲುಕ್ಕು ಅಷ್ಟೇ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಫೋಟೋ ಲುಕ್ಗಳು ಕೊಡ್ತಾರೆ. ಈಗ ನಾವು ವಿಶೇಷವಾಗಿ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳ್ತೀವಿ. ಬೇರೆ ಬೇರೆ ಒಂದು ನೋಡೋಕೆ ಹೋದಾಗ ಇವರು ಲುಕ್ಕಿಂಗಲ್ಲೇ ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳು ಲುಕ್ಕನ್ನು ಮಾಡ್ಕೊಂಡಿರ್ತಾರೆ. ಇವರು ದೇವ ಅನುಗ್ರಹ ಅಂತ ತಪ್ಪಾಗಲ್ಲ. ಅವರು ದೇವತೆಗಳು ಹೆಚ್ಚಿಗೆ ಪೂಜೆ ಮಾಡ್ತಾರೆ. ಅಂದರೆ ಹೆಣ್ಣು ದೇವತೆ ಅಂದರೆ ಬೇಗ ಒಲಿಯುತ್ತೆ ಇವರಿಗೆ. ಶುಕ್ರ ಅಂದರೆ ಏನು, ಹೆಣ್ಣಂದರೆ ಶುಕ್ರ, ಅದು ದುರ್ಗಾಶಕ್ತಿ, ಮಹಾಲಕ್ಷ್ಮಿ, ಹಾಗೆ ಇನ್ನಿತರ ದೇವಶಕ್ತಿಗಳು ಇವರಿಗೆ, ಕುಲದೇವತೆ ಎಲ್ಲರೂ ಚೆನ್ನಾಗಿ ಬೇಗ ಹೋಗ್ತಾ ಇದ್ದಾಗ ದೇವತೆಗಳೇ ಇವರಿಗೆ ಆಹ್ವಾನ ಮಾಡುವಂಥ ಒಂದು ವಿಶೇಷವಾದ ಒಂದು ಅನುಗ್ರಹ ಇರುತ್ತೆ. ಯಾಕೆ ಶುಕ್ರನೇ ಅಮ್ಮನವರಾದ್ರಿಂದ ಶುಕ್ರನೇ ಇವರಲ್ಲೂ ಇರೋದ್ರಿಂದ ಏನಾಗುತ್ತೆ, ದೇವತೆಗಳು ವಿಶೇಷವಾಗಿ ಕೇಳಿದ್ರೆ ಅಷ್ಟು ಅಂತ ಇನ್ನು ಕೇಳಿದ್ರೆ ವರ ಅಲ್ಲಲ್ಲೇ ಬೀಳ್ತಾ ಇರುತ್ತೆ ಇವರಿಗೆ. ಅದರಿಂದ ಏನಾಗ್ತಾರೆ, ದೇವಿ ಅನುಗ್ರಹ ಪ್ರಿಯಕ್ಕೆ ಏನಾಗ್ತಾರೆ, ಹೆಚ್ಚು ಹೋಗಿ ಶುರು ಮಾಡ್ತಾರೆ. ಯಾಕಂದರೆ ದೇವಿ ದೇವಸ್ಥಾನ ಕಾಲು ಇಡ್ತಾ ಇದ್ದಾಗ ವರ ಸಿಗ್ತಾರೆ. ಅದೇನಾಗುತ್ತೆ ಅವ್ರಿಗೆ ಅನುಭವ ಆಗ್ಬಿಡುತ್ತೆ, ದೇವಿ ವರ ಕೊಡ್ತಾ ಇದ್ದಲ್ಲ ಇದೇನು ಅಂತ. ಅದು ಏನಾಗ್ತಾರೆ, ಅವರು ಹೆಚ್ಚಿನ ದೇವಿ ಆರಾಧಕರಾಗಿ ಸದಾಕಾಲ ಸೇವೆ ಮಾಡ್ತಾ ಇರ್ತಾರೆ. ಎಷ್ಟು ಖರ್ಚಾದರೂ ತಲೆಗೆ ಹೂವು ಹಣ್ಣು ಇರ್ಬೋದು, ವಿಶೇಷವಾದ ನೈವೇದ್ಯ ಇರ್ಬೋದು, ಹಾಗೆ ಹಲವಾರು ಸ್ವರೂಪದಲ್ಲಿ ಒಂದು ದೇವಾಲಯ ಅಭಿವೃದ್ಧಿ ಇರ್ಬೋದು, ಹೆಚ್ಚಿನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಷ್ಟು ದೇವಿ ಒಲಿಮೆ ಇವರಲ್ಲಿ ಇರುತ್ತೆ. ಅಮ್ಮನವ್ರಿಗೆ ಬೇಗ ಒಲಿದೆ, ತುಂಬ ಪ್ರೀತಿ, ಬರದೇ ಕಾಯ್ತಿರ್ತಾಳೆ ಅಮ್ಮನವರು. ಅಷ್ಟು ವಿಶೇಷವಾಗಿ ಶುಕ್ರ ಸದಾಕಾಲ ಅನುಗ್ರಹ, ತುಂಬ ಸ್ವೀಟ್ ಅಂತ ತಿಂತಾರೆ. ಹೆಚ್ಚಾಗಿ ಸಿಹಿ ಅಂದರೆ ವಿಶೇಷವಾಗಿ ತುಂಬ ಇಷ್ಟವಾಗಿರುತ್ತದು. ಹುಟ್ಟಿದವರು ಶುಕ್ರಾಂಶಕ್ಕೆ ಸಿಹಿ ಅಂತ ಹೇಳ್ಬೋದು. ಹಾಗೆ ಅಮ್ಮನವ್ರು ಕೇಳಿದವ ವರವರ ಆಸ್ತಿ ಪಾಸ್ತಿ ಹಣ ಏನೇ ಇರ್ಬೋದು, ಆ ತಕ್ಷಣದಲ್ಲಿ ಅವ್ರಿಗೆ ಒಂದು ವಾರ ಹೋಗಿ ಅಭಿವೃದ್ಧಿ ಆಗ್ತಾ ಇರ್ತಾರೆ. ವಾರದಿಂದ ವಾರ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅಮ್ಮನವ್ರು ಬಿಟ್ಟರೆ ನಾನು ಕೆಟ್ಟಂಗೆ, ಅಷ್ಟು ವಿಶೇಷವಾಗಿರ್ತಾರೆ. ಹಾಗೆ ಆರೋಗ್ಯದಲ್ಲಿ ಹೆಚ್ಚಾಗಿ ನೀರು ಕುಡಿದ್ರೆ ತುಂಬ ಚೆನ್ನಾಗಿರ್ತಾರೆ. ಯಾಕೆ ವಿಶೇಷವಾಗಿ ನೀರು ಚೆನ್ನಾಗಿ ಕುಡಿದ್ರೆ ಸಾಕು. ಹಾಗೆ ಇವರ ಜಾತಕದಲ್ಲಿ ಶುಕ್ರ ಉಚ್ಚ ಸ್ವಸ್ಥಾನ ಇದ್ದರೆ ಶುಕ್ರದಶ ಬಂತು ಅಂತ ಇವ್ರನ್ನ ಕೇಳಂಗೇ ಇಲ್ಲ, ಮುಗೀತು ಕೆಲಸ ಇವ್ರದ್ದು. ಅಷ್ಟು ವೇಗವಾಗಿ ತಮ್ಮ ಎಲ್ಲ ಇಷ್ಟಾರ್ಥಿಗಳನ್ನು ಪಡ್ಕೊಂಡು ಈಗ ಲೋಕದಲ್ಲಿ ಪಾವನವಾಗುತ್ತೆ ಜನ್ಮ. ಪಾವನ ಆಯಿತು ಅಂತ ಅವರೇ ಅಂದ್ಕೊಂಡ್ಬಿಡ್ತಾರೆ. ಯಾಕಂದರೆ ಅಷ್ಟು ಐಷಾರಾಮಿ ಬಹುಗಳು, ಅಷ್ಟು ಶುಕ್ರ ಅವರಿಗೆ ಗಮನಿಸಿ ಅವರಿಗೆ ದಾರಿ ಎರೆದು ಕೊಡ್ತಾನೆ. ಒಟ್ಟು ಹೇಳಬೇಕಾದ್ರೆ ಈ ಜಗತ್ತಿನಲ್ಲಿ ಎಲ್ಲ ಪ್ರಕೃತಿಯ ಸೌಂದರ್ಯ, ಐಷಾರಾಮ್ಯ ಜೀವನ ಹಾಗೂ ಭೋಗ ಜೀವನಕ್ಕೆ ಬಂದವರು ಅಂತ ಹೇಳಿದ್ರೆ
ಕಾಪಾಗಲರು. ಹಾಗೆ ಸದಾಕಾಲ ನಿಮಗೆ ಶುಕ್ರ ಅನುಗ್ರಹ, ಮಹಾಲಕ್ಷ್ಮಿ ಅನುಗ್ರಹದಿಂದ ನಾನು ಆ ದುರ್ಗಾದೇವಿ ಜೊತೆಯಲ್ಲಿ ಇಷ್ಟಾರ್ಥಸಿದ್ಧಿಯಲ್ಲಿ ನಾನು ಪ್ರಾರ್ಥಿಸ್ತೇನೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಹಾಗೂ ಇತರರಿಗೂ ಶೇರ್ ಮಾಡಿ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.